ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದೃಷ್ಟಿ ಮನೆಗೆ ಹೋಗಿದ್ದಾರೆ ದತ್ತಾಬಾಯಿಗೆ ಅಲ್ಲಿ ಒಂದು ಮಹಾರಹಸ್ಯ ಗೊತ್ತಾಗೇ ಬಿಡುತ್ತೆ. ದೃಷ್ಟಿಯ ಮಹಾರಹಸ್ಯ ದತ್ತನ ಮುಂದೆ ತೆರೆದುಕೊಂಡೇ ಬಿಡ್ತಾ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ದೃಷ್ಟಿ ಅಮ್ಮ ಚೆನ್ನಮ್ಮ ತನ್ನ ಅಳಿಯ ಮತ್ತು ಮಗಳು ಮನೆಗೆ ಬರಬೇಕು ಅಂತ ಆಸೆ ಪಡ್ತಾರೆ ಊಟಕ್ಕೋಸ್ಕರ. ಈ ಕಡೆ ದೃಷ್ಟಿ ಅಮ್ಮಂಗೆ ಮಾತು ಕೊಡ್ತಾಳೆ, ಖಂಡಿತವಾಗ್ಲೂ ದತ್ತ ಸಾಹುಕಾರನ ನಾನು ಕರ್ಕೊಂಡು ಬರ್ತೀನಿ ಅಮ್ಮ, ನೀನೇನು ಯೋಚನೆ ಮಾಡಬೇಡ, ಎಲ್ಲದಕ್ಕೂ ತಯಾರು ಮಾಡ್ಕೊ ಅಂತ. ಆದರೆ ಅಲ್ಲಿ ದತ್ತಾಬಾಯಿ ಕೇಳಿದಾಗ ಒಪ್ಕೊಳ್ಳೋದಿಲ್ಲ, ತನ್ನ ಅಕ್ಕ ತಂಗಿರ ಪರ್ಮಿಷನ್ ಬೇಕು ಅಂತ ಕೇಳ್ತಾರೆ. ಅವ್ರ ಪರ್ಮಿಷನ್ ತೊಗೊಂಡ್ರೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಮೊದಲು ಅವ್ರ ಪರ್ಮಿಷನ್ ತಗೋ ಅಂತ ಹೇಳ್ತಾರೆ. ದೃಷ್ಟಿ ಗೊತ್ತು ಯಾವುದೇ ಕಾರಣಕ್ಕೂ ಅವ್ರು ಯಾರು ಪರ್ಮಿಷನ್ ಕೊಡುವುದಿಲ್ಲ ಅಂತ. ಆದರೂ ಅಮ್ಮನಿಗೋಸ್ಕರ ಒಂದು ಬಾರಿ ಕೇಳ್ತಾಳೆ. ಬಟ್ ಮೂವರಿಗೂ ಕೂಡ ಯಾವುದೇ ರೀತಿ ಪರ್ಮಿಷನ್ ಕೊಡುವುದಿಲ್ಲ. ನಿಮ್ಮ ಮನೆಗೆ ಬರುವುದೇ ಅಮ್ಮ, ನನ್ನ ತಮ್ಮ ಅಂತ ಹೇಳ್ಬಿಡ್ತಾರೆ ಶುರು. ಇದರಿಂದ ನಿಜವಾಗ್ಲೂ ನೋವಾಗುತ್ತೆ ದೃಷ್ಟಿಗೆ. ಹಾಗಂದು ಮಾತ್ರಕ್ಕೆ ಆಕೆ ತನ್ನ ನಿರ್ಧಾರದಿಂದ ಹಿಂದೆ ಸರಿಯುವುದಿಲ್ಲ. ಯಾಕಂದರೆ ಅವಳು ತುಂಬ ಚೆನ್ನಾಗುತ್ತೋ ಅಮ್ಮ ಆಸೆ ಇಟ್ಕೊಂಡಿದ್ದಾರೆ. ಒಂದು ಚಿಕ್ಕ ಆಸೆನೂ ಈಡೇರಿಸಿಲ್ಲ ಅಂದರೆ ಅಮ್ಮನ ಮನಸ್ಸಿಗೆ ಎಷ್ಟು ಆಸೆ ಆಗ್ಬೋದು. ಇಲ್ಲ, ಅಮ್ಮ ನೋಡ್ಕೋಬಾರ್ದು ಅಂತ ಯೋಚನೆ ಮಾಡ್ತಾಳೆ ದೃಷ್ಟಿ. ಅದೇ ಕಾರಣಕ್ಕೆ ಒಬ್ಬೊಬ್ಬರನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡಿದೆ. ಮೊದಲು ಚಿಂಟು ಹತ್ರ ಹೋಗ್ತಾರೆ, ಇಟ್ ಮೀನ್ಸ್ ನೇತ್ರ ಹತ್ರ ಹೋಗ್ತಾರೆ. ನೇತ್ರ ಹತ್ರ ಹೋಗಿದೆ, ಯಾಕೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡ್ರೆ ನೀನು ಖಂಡಿತವಾಗ್ಲೂ ಬ್ರೋ ನಿಮ್ಮ ಮನೆಗೆ ಬರೋದಕ್ಕೆ ನಾನು ಒಪ್ಕೋತೀನಿ ಅಂತಾರೆ. ಬಟ್ ಅದೇ ಕಾರಣಕ್ಕೋಸ್ಕರ ದೃಷ್ಟಿ ಪ್ಯಾಂಟ್ ಶರ್ಟ್ ಕೂಡ ಹಾಕೋತಾರೆ. ಅದನ್ನು ನೋಡಿದ ದತ್ತ ಕೆಂಡಾಮಂಡಲ ಆಗ್ತಾರೆ. ಅವ್ರಿಗೇನು ಮಾಡಾಗಿದ್ದಾರೆ, ಚೆನ್ನಾಗಿ ಕಾಣಿಸುತ್ತೆ, ನಿನಗಿದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ, ಇಂಥ ಆಸೆ ಎಲ್ಲ ಬಿಟ್ಬಿಡು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಚಿಂಟು ತಾನೇ ಹೇಳಿದ್ದು ಅನ್ನೋ ವಿಷಯನ ಹೇಳೋದೇ ಇಲ್ಲ. ದೃಷ್ಟಿ ಕೂಡ ಆ ವಿಷಯನ ದತ್ತನ ಮುಂದೆ ಹೇಳುವುದಿಲ್ಲ. ಫೈನಲಿ ಇಲ್ಲಿ ದೃಷ್ಟಿ ತಾನು ನೀವು ಹೇಳ್ದಂಗೆ ಮಾಡಿದ್ದೀನಿ, ಸಾಹುಕಾರು ನಮ್ಮ ಮನೆಗೆ ಬರೋಕ್ಕೆ ಒಪ್ಕೊಳ್ಳಿ ನೇತ್ರಮ್ಮ ಅಂತ ಕೇಳಿದಾಗ ನೇತ್ರ ಮೊದಲಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಬಜರಂಗಿಗೆ ಎಲ್ಲ ವಿಷಯ ಕೂಡ ಗೊತ್ತಾಗಿರುತ್ತೆ. ದೃಷ್ಟಿ ದತ್ತ ಹೋಗಬೇಕು ಅನ್ನೋ ಕಾರಣಕ್ಕೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದಾಳೆ ಅಂತ. ಹಾಗಾಗಿ ಕೊಟ್ಟ ಮಾತಿಗೆ ತಪ್ಪೋರ್ಕೊಂಡ್ರೆ ತನಗೆ ಇಷ್ಟ ಆಗೋದಿಲ್ಲ ಅಂತ ಬಜರಂಗಿ ನೇತ್ರಾಗೆ ಹೇಳಿದ ತಕ್ಷಣ ಬಜರಂಗಿಗೋಸ್ಕರ ನೇತ್ರ ದೃಷ್ಟಿ ಮನೆಗೆ ದತ್ತು ಹೋಗೋದಕ್ಕೆ ಒಪ್ಕೋತಾರೆ. ತದನಂತರ ಹೇಮಾ ಹತ್ರ ಹೋಗಿ ಸೈಲೆಂಟ್ ಜೊತೆ ದೃಷ್ಟಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಹೇಮಾ ಅಂತೂ ಒಂದು ಖಾರದ ಪುಡಿ ಮಾಡೋ ಟಾಸ್ಕನ್ನೇ ಕೊಡ್ತಾರೆ. ಇದು ತುಂಬಾ ಕಷ್ಟ, ಒಂದಿಂದಲ್ಲಿ ಮಾಡೋಕ್ಕಂತೂ ಅಸಾಧ್ಯ. 20 ವರ್ಷದಿಂದ ಸರ್ವೀಸ್ ಇರೋರೇ ಮಾಡೋದು ಕಷ್ಟ. ಅಂಥದ್ರಲ್ಲಿ ಇದನ್ನು ಮಾಡೋದು ಹತ್ತಿರ ಇರೋರಿಗೆ ಆ ಘಾಟು ಸಹಿಸೋಕ್ಕಾಗೋದಿಲ್ಲ. ಅಂಥದ್ರಲ್ಲಿ ದೃಷ್ಟಿಯಿಂದ ಹೇಗಾಗುತ್ತೆ, ಇದು ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಹೇಳಿದಾಗ ದೃಷ್ಟಿ ನಾನು ಮಾಡ್ತೀನಿ ಅಂತಾರೆ. ಫೈನಲಿ ಮಾಡ್ತಾರೆ ಕೂಡ. ಒಂದು ಅರ್ಥ ಮಾಡಿರ್ತಾರೆ, ಅಷ್ಟರಲ್ಲೇ ದೃಷ್ಟಿಗೆ ಸಾಕಾಗೋಗುತ್ತೆ. ನೀರು ಕಷ್ಟ ಘಾಟು. ಬಟ್ ಆದರೂ ಕೂಡ ಆಕೆ ಧೃತಿಗೆಡೋದಿಲ್ಲ, ನಿಲ್ಲೋದಿಲ್ಲ, ತನ್ನ ಪ್ರಯತ್ನವನ್ನು ಮುಂದುವರಿಸ್ತಾಳೆ. ಬಟ್ ಅಷ್ಟರಲ್ಲಿ ಸುದರ್ಶನ್ ಬಂದು ದೃಷ್ಟಿನ ತಡೆದು ಇದನ್ನು ಮಾಡೋದಕ್ಕೆ ಜನ ಇದ್ದಾರೆ, ನಾನು ಹೇಳ್ತಿದ್ದೀನಿ, ಸೈಲೆಂಟ್ ಕರ್ಕೊಂಡು ಹೋಗು ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಸೈಲೆಂಟ್ ದೃಷ್ಟಿನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸುದರ್ಶನ್ ಮೇಲೆ ರೇಗ್ತಾರೆ, ಹೇಮಾ ಏನು ಮಾಡಿದೆ ನೀನು ಅಂತ ಹೇಳಿ. ನಿನ್ಗೆ ಅರ್ಥ ಆಗಲ್ವಾ, ದೃಷ್ಟಿಗೆ ನನ್ನ ಒಂದು ಸಂಬಂಧ ರಿಲೇಷನ್ಶಿಪ್ ಬೇರೆಯವ್ರ ಜೊತೆ ಇಟ್ಕೊಂಡು ವಿಷಯ ಗೊತ್ತಿದೆ. ದತ್ತುಗೆ ಹೇಳಿದ್ರೆ ಏನು ಮಾಡೋದು ಕೋಪಕ್ಕೆ. ಒಂದು ಪಕ್ಷ ಅವಳೇ ಮನೆ ಯಜಮಾನಿ ಆದರೆ ಮುಂದೆ ಅವಳ ದೃಷ್ಟಿಲಿ ನಾವು ಒಳ್ಳೆಯವರಾಗಿರ್ಬೇಕಲ್ವ. ಈ ರೀತಿ ಪಿತೂರಿ ಮಾಡಿಕೊಂಡು ನಾವು ಏನು ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ಅವಳು ಹೋಗೋದಕ್ಕೆ ಒಪ್ಕೊಂಡ್ಬಿಡು ಅಂತ ಸುದರ್ಶನ್ ಕೂಡ ಹೇಳ್ತಾರೆ. ಹಾಗಾಗಿ ಹೇಮಾ ಕೂಡ ಸಮ್ಮತಿಸ್ಬಿಡ್ತಾಳೆ. ನಮಗಷ್ಟೆಲ್ಲ ಸಹಾಯ ಮಾಡಿದಾಳೆ, ಕಷ್ಟದಲ್ಲಿ ಹೆಲ್ಪ್ ಮಾಡಿದಾಳೆ, ಹಾಗಾಗಿ ನಾನು ಒಪ್ಕೋತಾ ಇದ್ದೀನಿ ದತ್ತು ಅವ್ರ ಮನೆಗೆ ಹೋಗೋದಕ್ಕೆ ಅಂತ ಹೇಳಿ. ದೃಷ್ಟಿಗಂತೂ ತುಂಬ ಖುಷಿ ಆಗುತ್ತೆ. ಬಟ್ ದತ್ತಾಬಾಯಿ ಹೇಳ್ತಾರೆ ಎಲ್ಲರೂ ಒಪ್ಕೋಬಹುದು, ಬಟ್ ಶರ್ವಕ್ಕ ಸ್ಟ್ರಾಂಗ್ ಇದ್ದಾರೆ, ಇವಳ ಮಾತಿಗೆ ಬಗ್ಗೋದಿಲ್ಲ. ಖಂಡಿತ ಅವ್ರಿಗೆ ನನಗೆ ಇವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಗೊತ್ತು. ಅವಳು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೋತಾಳೆ. ಖಂಡಿತ ನಿಮ್ಮ ಮನೆಗೆ ಹೋಗೋದಕ್ಕೆ ಶರ್ವಕ್ಕ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇತ್ತ ಕಡೆ ದೃಷ್ಟಿಗೂ ಕೂಡ ಹಾಗೆ ಅನಿಸ್ಬಿಡತ್ತೆ. ಹಾಗಾಗಿ ಅವಳಿಗೆ ಅಳು ಬಂದ್ಬಿಡತ್ತೆ. ಬೇರೆಯವ್ರ ಮನೆಗೆಲ್ಲ ಹೋಗ್ತಾರೆ ಸಾಹುಕಾರು, ನಮ್ಮ ಮನೆಗೂ ಬೇರೆಯವರು ಅಂತ ಅಂದ್ಕೊಂಡು ಬರ್ಬೋದಲ್ವ. ಅಮ್ಮ ಎಷ್ಟು ನೊಂದ್ಕೋತಾರೆ, ಅಮ್ಮನ ಒಂದು ಸಣ್ಣ ಆಸೆ ಈಡೇರ್ಸೋಕೆ ಆಗ್ತಿಲ್ವಲ್ಲ ನನ್ನಿಂದ ಅಂತ ಕಣ್ಣೀರು ಹಾಕ್ಬೇಕಿದ್ರೆ ದತ್ತಾಬಾಯಿ ಕಣ್ಣೀರು ಕರ್ಗೆ ಹೋಗ್ಬಿಡ್ತಾರೆ. ಆ ಕಡೆ ಶರು ಬರ್ತಿದ್ದಾಗೆ ಅಕ್ಕ ದೃಷ್ಟಿ ಹೇಳೋದ್ರಲ್ಲಿ ಅರ್ಥ ಇದೆ ಅಲ್ವಾ, ಬೇರೆ ಯಾರ್ದೋ ಮನೆ ಅಂದ್ಕೊಂಡೆ ಹೋಗ್ಬೋದಲ್ವಾ ಅಂದಾಗ ನನಗೂ ಕೂಡ ಸಮ್ಮತಿ ಇದೆ ದತ್ತು, ನೀನು ಅವ್ರ ಮನೆಗೆ ಹೋಗ್ಬೋದು. ಯಾಕಂದರೆ ನನ್ನ ತಮ್ಮಗೆ ಕೆಟ್ಟ ಹೆಸರು ಬರೋದು ನಂಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಒಪ್ಕೋತಿದ್ದೀನಿ ಅಂತ ಹೇಳಿ ಶರು ಒಪ್ಕೋತಾರೆ. ದೃಷ್ಟಿಗೆ ತುಂಬಾ ಖುಷಿ ಆಗಿಬಿಡತ್ತೆ. ನಂತರ ದತ್ತಾಬಾಯಿ ದೃಷ್ಟಿ ಮನೆಗೆ ಹೋಗಬೇಕು. ಬಟ್ ಅಕ್ಕನ ಹತ್ರ ಅಕ್ಕ ನಾನು ಇವತ್ತು ಕುಡಿತು ಹೋಗೋದಿಲ್ಲ, ಯಾಕಂದರೆ ಅವ್ರು ನನ್ನನ್ನು ಊಟಕ್ಕೆ ಕರ್ತಿದ್ದಾರೆ, ಆ ರೀತಿ ಹೋಗೋದು ಸಭ್ಯತೆ ಅಲ್ಲ, ಅವಮಾನ ಆಗತ್ತೆ ಅವ್ರಿಗೆ. ಇಲ್ಲ ನಾನಂತ ಕೆಲಸ ಮಾಡೋದಿಲ್ಲ ಅಂದಾಗ ಕುಡಿಬೇಡದತ್ತು, ನೀನು ಕುಡಿತೀನಿ ಅಂದರೂ ನಾನು ಬಿಡ್ತಾ ಇರಲಿಲ್ಲ, ಜ್ಯೂಸ್ ತೊಗೊಂಡು ಕುಡಿ ಅಂತ ಹೇಳಿ ಜ್ಯೂಸ್ ಕೊಡ್ತಾರೆ. ಜ್ಯೂಸಲ್ಲಿ ಆಲ್ರೆಡಿ ಮತ್ತೆ ಬರೋ ಔಷಧಿನ ಮಿಕ್ಸ್ ಮಾಡಿದ್ದಾರೆ ಶರು. ಹಾಗಾಗಿ ಇಲ್ಲಿ ದೃಷ್ಟಿ ಮನೆಗೆ ಹೋಗೋಕ್ಕೂ ಮುನ್ನಾನೇ ಇಲ್ಲಿ ದತ್ತಾಬಾಯಿಗೆ ಮತ್ತೆ ಇರಿದೆ. ಬಜರಂಗಿ ಮತ್ತೆ ಸೈಲೆಂಟ್ ಕುಡ್ದಿದ್ದಾರೆ ಅನ್ಕೋತಾರೆ. ದತ್ತಾಬಾಯಿ ಮೇಲೆ ಬಜರಂಗಿ ರೇಗ್ತಾರೆ ಕೂಡ, ನೀನು ಮಾಡಿದ ಸ್ವಲ್ಪ ಕೂಡ ಸರಿ ಇಲ್ಲ, ಅವ್ರು ನಿನ್ನನ್ನು ಪ್ರೀತಿಯಿಂದ ಊಟಕ್ಕೆ ಕರ್ತಿದ್ದಾರೆ, ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಹೇಳಿ
ಸೈಲಿನ್ ಜೊತೆ ದತ್ತುನ ಕಳಿಸ್ಕೊಡ್ತಾರೆ. ದತ್ತ ದೃಷ್ಟಿ ಮನೆಗೆ ಹೋಗ್ತಿದ್ದಾಗೆ ನಿಜವಾಗ್ಲೂ ದತ್ತಾಬಾಯಿ ನಡವಳಿಕೆ ತುಂಬಾ ಬದಲಾಗ್ಬಿಟ್ಟಿದೆ. ಅದಿನ್ನು ಮತ್ತಲ್ಲಿರೋದಕ್ಕೂ ಏನು ತುಂಬ ಒಳ್ಳೆಯವರಾಗ್ತಿದ್ದಾರೆ, ಕೋಪ ಮಾಡ್ಕೋತಿಲ್ಲ ದೃಷ್ಟಿ ಮೇಲೆ. ದೃಷ್ಟಿ ಮನೆ ತನ್ನ ಮನೆ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾರೆ, ತನ್ನ ಹೆಂಡತಿ ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಯುಗಾದಿ ಹಬ್ಬ ಅವ್ರು ಬಂದಿರೋ ದಿನಾನೇ ಆಚರಿಸೋದನ್ನು ನೋಡಿ ದೃಷ್ಟಿಗೆ ಅಮ್ಮ ಹೇಳಿದ್ದನ್ನು ಕೇಳಿ ದತ್ತಾಬಾಯಿಗೆ ತುಂಬ ಖುಷಿ ಆಗುತ್ತೆ. ನಂತರ ಚೆನ್ನಮ್ಮ ಮತ್ತು ಮಾದೇವ್ ಅವರು ಒಂದು ತಾಳಿಯನ್ನು ಕೂಡ ಚಿನ್ನ ತಾಳಿ ತೊಗೊಂಡು ಬಂದಿರ್ತಾರೆ ದೃಷ್ಟಿಗೋಸ್ಕರ. ಅದನ್ನು ಕೂಡ ಮಾಂಗಲ್ಯ ಧಾರಣೆಯನ್ನು ಕೂಡ ದತ್ತಾಬಾಯಿ ಮಾಡ್ತಾರೆ, ಅದಕ್ಕೂ ಅಪೋಸ್ ಮಾಡಲ್ಲ. ಇದನ್ನೆಲ್ಲ ನೋಡಿ ದೃಷ್ಟಿ ಖುಷಿ ಆಗ್ಬಿಡುತ್ತೆ. ಹೊಸ ಬಟ್ಟೆ ಕೊಡ್ತಾರೆ, ಅದನ್ನು ಹಾಕೋತಾರೆ. ತದನಂತರ ರೂಮಲ್ಲಿ ಇರಬೇಕಿದ್ರೆ ದೃಷ್ಟಿ ಅವರನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋ ಸತ್ಯ ಒಂದು ಬಾಕ್ಸನ್ನು ನೋಡಿದಾಗ ದತ್ತಾಬಾಯಿಗೆ ಗೊತ್ತಾಗುತ್ತೆ. ಯಾಕಂದರೆ ಅವ್ರು ಕೊಟ್ಟಿರೋ ಪ್ರತಿ ಗಿಫ್ಟನ್ನು ಕೂಡ ದತ್ತಾಬಾಯಿ ಕೊಟ್ಟಿರೋ ಪ್ರತಿ ಗಿಫ್ಟನ್ನು ಕೂಡ ದೃಷ್ಟಿ ತುಂಬ ಜೋಪಾನವಾಗಿ ಇಟ್ಟಿರ್ತಾಳೆ. ಒಣಗಿದ್ರು ಕೂಡ ಹೂವನ್ನ ಹಾಗೆ ಇಟ್ಟಿರ್ತಾಳೆ. ಅದು ಎಲ್ಲವನ್ನ ಕೂಡ ನೋಡಿ ದತ್ತಂಗೆ ಅನಿಸುತ್ತೆ ದೃಷ್ಟಿ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾಳ ಅಂತ ಅನ್ಸೋಕ್ಕೆ ಶುರುವಾಗತ್ತೆ. ಜೊತೆಗೆ ಇವರೆಲ್ಲ ಎಷ್ಟು ಪ್ರೀತಿ ಮಾಡ್ತಾರೆ. ಅಮ್ಮ ಯಾವಾಗಲೂ ಹೇಳ್ತಿದ್ಲು, ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೆ ನಾವು ನೋವು ಮಾಡಬಾರ್ದು, ಅವಮಾನ ಮಾಡಬಾರ್ದು ಅಂತ. ಇವರು ನಾನು ಬಂದಿರೋ ದಿನ ಯುಗಾದಿ ಹಬ್ಬ ಆಚರಿಸ್ತಿದ್ದಾರೆ. ಎಷ್ಟು ನನ್ನ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇಟ್ಕೊಂಡಿದ್ದಾರೆ. ಇಂಥವ್ರಿಗೆ ನಾನು ಹೇಗೆ ಅವಮಾನ ಮಾಡಲಿ? ಇಲ್ಲ, ನನ್ನಿಂದ ಅವಮಾನ ಆಗಬಾರ್ದು, ನನಗೆ ಮತ್ತೆ ಇದ್ದಾಗ ಆಗ್ತಿದೆ, ನಾನು ನಿದ್ರೆ ಮಾಡಬಾರ್ದು, ನಾನು ಆ್ಯಕ್ಟಿವ್ ಆಗಿರಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ದತ್ತಾಬಾಯಿ ಗೊತ್ತಾಗ್ತಿದೆ ಅವ್ರಿಗೇನೋ ಆಗ್ತಿದೆ, ಮತ್ತೆ ಬರೋ ಹಾಗೆ ನಡ್ಕೋತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅಷ್ಟರಲ್ಲಿ ದೃಷ್ಟಿ ಬರ್ತಿದ್ದಾಗೆ ದೃಷ್ಟಿ ಹತ್ರ ಕೂಡ ಕ್ಷಮೆ ಕೇಳ್ಬಿಡ್ತಾರೆ ದತ್ತಾಬಾಯಿ. ನೀನು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ಯಾ ಅಂತ ಗೊತ್ತಾಯಿತು. ನೀನು ಪ್ರೀತಿ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಂಗೆ ತುಂಬ ಪನಿಷ್ಮೆಂಟ್ ಕೊಟ್ಬಿಟ್ಟೆ, ಆದರೆ ಎಲ್ಲವನ್ನೂ ಕೂಡ ಮೌನವಾಗಿ ಸ್ವೀಕರಿಸಿದೆ. ನನ್ನನ್ನು ಕ್ಷಮಿಸ್ಬಿಡು ದೃಷ್ಟಿ. ನೀನು ನನಗೆ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ಯಾ, ನಿನ್ನಿಂದ ನನ್ನ ಪ್ರಾಣ ಉಳಿದಿದೆ, ಆದರೂ ಅದನ್ನೆಲ್ಲವನ್ನೂ ಕೂಡ ಬಿಟ್ಟು ನೀನು ಮಾಡಿರೋ ಒಂದು ತಪ್ಪನ್ನು ದೊಡ್ಡದು ಮಾಡಿಬಿಟ್ಟೆ, ಇನ್ನು ಮುಂದೆ ಆ ರೀತಿ ಮಾಡೋದಿಲ್ಲ, ಕ್ಷಮಿಸು ಅಂತ ಹೇಳಿ ದೃಷ್ಟಿನ ಒಪ್ಕೋತಾರೆ. ದೃಷ್ಟಿಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಅವ್ರ ಅಕ್ಕನ ಫೋಟೋ ನೋಡ್ತಾರೆ, ಮಂಜು ಹಾಗಾಗಿ ಸರಿಯಾಗಿ ಕಾಣಿಸೋದಿಲ್ಲ. ಅದನ್ನು ನನ್ನ ಅಕ್ಕ ರೂಪ ಅಂತಾರೆ. ಬಟ್ ಮಂಜಾಗ್ತಿದೆ ಅಂದರೆ ಕುಡ್ತಿದ್ದಾರೆ ಅಂದ್ಕೊಂಡು ತಪ್ಪು ತಿಳ್ಕೊತಾಳೆ ದೃಷ್ಟಿ ಅಂತ ಅದನ್ನೂ ಹೇಳೋಕ್ಕೆ ಹೋಗೋದಿಲ್ಲ ದತ್ತಾಬಾಯಿ. ನಂತರ ಊಟಕ್ಕೆ ಕೂತ್ಕೊಂಡಾಗ ಎಲ್ಲ ಕೂಡ ಒಟ್ಟಿಗೆ ಊಟ ಮಾಡಬೇಕು, ಈ ರೀತಿ ನಾನು ಒಬ್ಬನೇ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಇಡೀ ಮನೆಯವ್ರ ಜೊತೆ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಆ ಕಡೆ ಶರು ಮತ್ತೆ ಬರೋ ಔಷಧಿ ಮಿಕ್ಸ್ ಮಾಡಿದೆ, ಅಲ್ಲಿ ಎಡವಟ್ಟು ಮಾಡಬೇಕು, ದತ್ತು ಅವ್ರಿಗೆ ಅವಮಾನ ಮಾಡಬೇಕು ಅಂತ. ಬಟ್ ಎಲ್ಲ ಕೂಡ ಉಲ್ಟಾ ಹೊಡಿತದೆ ಶರುಗೆ. ಶರು ಪ್ಲಾನ್ ಉಲ್ಟಾ ಆಗ್ತದೆ. ದತ್ತಾನೇ ಶರು ಪ್ಲಾನನ್ನು ಉಲ್ಟಾ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಮತ್ತಲ್ಲಿ ಈ ರೀತಿ ನಡ್ಕೋತಿದ್ದಾರೆ. ಮತ್ತು ಹೋದ ಮೇಲೆ ಹಳೆ ದತ್ತಾಬಾಯಿ ಆಗಿಬಿಡ್ತಾರೆ ಅನ್ನೋ ಅನುಮಾನ ಇದೆ. ಅದರ ನಡುವೆ ದೃಷ್ಟಿ ಮನೆಯಲ್ಲೇ ದತ್ತಾಬಾಯಿ ಉಳ್ಕೊಂಡಿರೋದ್ರಿಂದ ದೃಷ್ಟಿಯ ನಿಜ ಮುಖ ದತ್ತಾಬಾಯಿ ಮುಂದೆ ಬಟಾಬೈಲಾಗ್ಬಿಡುತ್ತಾ. ದೃಷ್ಟಿಯ ನಿಜ ಸೌಂದರ್ಯ ದತ್ತನ ಮುಂದೆ ಕಾಣಿಸ್ಕೊಳ್ಳುತ್ತಾ. ಹಾಗಿದ್ರೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.